ಪ್ರೇಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ವೀಕ್ಷಕರೇ, ಸದ್ಯ ದೆಹಲಿ ರಾಜ್ಯ ವಿಧಾನಸಭೆ ಚುನಾವಣೆಗೂ ಮೊದಲು ನಮ್ಮ ರಾಷ್ಟ್ರೀಯ ರಾಜಕಾರಣದಲ್ಲಿ ಕುತೂಹಲ ಉಂಟು ಮಾಡುವ ವಿಷಯವೇನೆಂದರೆ ಅದು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಯಾರು ಎಂಬುವ ವಿಚಾರದ ಚಿಂತನ ಮಂಥನ. ಬಿಜೆಪಿ ಹೊಸ ಅಧ್ಯಕ್ಷರ ವಿಚಾರದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಠಾರದಲ್ಲೂ ಭಾರಿ ಜಿಜ್ಞಾಸೆಯನ್ನೇ ತಂದಿಟ್ಟಿದೆ ಅನ್ನಬೇಕಾಗುತ್ತದೆ. ಜಗತ್ ಪ್ರಕಾಶ್ ನಡ್ಡಾ ಅವರು ಮೋದಿ 3.0 ಸರ್ಕಾರದ ಭಾಗವಾದ ಬಳಿಕ ಸಾಂಸ್ಥಿಕ ಸ್ಥಾನವಾದ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಜೆಪಿ ನಡ್ಡಾ ರಾಜೀನಾಮೆ ಕೊಟ್ಟಿದ್ದರು. ಕಾರಣ ಬಿಜೆಪಿಯಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ಸ್ಥಾನ ನೀತಿ ಜಾರಿಯಲ್ಲಿದೆ. ಆದರೆ ಲೋಕಸಭೆ ಚುನಾವಣೆ ಬಳಿಕ ಕೆಲವು ರಾಜ್ಯಗಳಲ್ಲಿ ವಿಧಾನಸಭೆ ಚುನಾವಣೆಗಳು ಎದುರಾದ ಹಿನ್ನೆಲೆಯಲ್ಲಿ ಬಿಜೆಪಿ ಹೈಕಮಾಂಡ್ ಪ್ರಮುಖರು 6 ತಿಂಗಳ ಅವಧಿಗೆ ನಡ್ಡಾ ಅವರನ್ನೇ ಮುಂದುವರಿಸುವ ಫರ್ಮಾನು ಹೊರಡಿಸಿದ್ರು. ಅದರಂತೆ ನಡ್ಡಾ ಬರುವ 2025 ಫೆಬ್ರವರಿ ತನಕ ಪಕ್ಷದ ಅಧ್ಯಕ್ಷರ ಹುದ್ದೆಯಲ್ಲಿ ಮುಂದುವರಿಯುತ್ತಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ RSS ತನ್ನ ರಾಜಕೀಯ ವೇದಿಕೆಯಾಗಿರುವ ಭಾರತೀಯ ಜನತಾ ಪಕ್ಷದ ಮೇಲೆ ವೀಟೋ ಪವರ್ ಹೊಂದಿದೆ ಎಂಬುದು ಎಲ್ಲರಿಗೂ ತಿಳಿದ ವಿಚಾರ. ಆದ್ದರಿಂದ ಭಾರತವನ್ನು ವಿಶ್ವದ ಏಕೈಕ ಹಿಂದೂ ರಾಷ್ಟ್ರವಾಗಿ ಉಳಿಸಿಕೊಳ್ಳಲು ಬಿಜೆಪಿ ಮಾತ್ರ ಅಧಿಕಾರ ರಾಜಕೀಯ ಮಾಡಬಲ್ಲ ರಾಜಕೀಯ ಪಕ್ಷವಾಗಿ ಒಪ್ಪಿಕೊಳ್ಳಲೇಬೇಕಾಗುತ್ತದೆ. ಆದ್ದರಿಂದ ಇಂಥ ಪಕ್ಷದ ಭದ್ರ ನೆಲೆ ಉಳಿಸುವುದು ಮತ್ತು ಹಿಂದುತ್ವದ ಸಿದ್ಧಾಂತದೊಂದಿಗೆ ದೇಶವನ್ನು ಆಳಲು ದೇಶಾದ್ಯಂತ ರಾಜಕೀಯ ಬೇರು ಗಟ್ಟಿಪಡಿಸಲು ಪಕ್ಷದ ಸಾರಥಿ ಸಮರ್ಥವಾದ ವ್ಯಕ್ತಿಯಾಗಿರಬೇಕಾಗುತ್ತದೆ. ಜನರೇಷನ್ ಟು ಜನರೇಷನ್ಗೆ ಇಂಥ ಪಕ್ಷದ ಸಾರಥ್ಯವನ್ನು ಶಿಫ್ಟ್ ಮಾಡಲೇಬೇಕು ಎಂಬುವ ಚಿಂತನೆ ಬಿಜೆಪಿ ಹಾಗೂ RSS ವಲಯದಲ್ಲಿ ಕಳೆದ 6ರಿಂದ 8 ತಿಂಗಳಿಂದ ಮಂಥನವಾಗಿ ಇದೀಗ ಆ ಮಂಥನದಿಂದ ಹೊರಹೊಮ್ಮಿರುವ ಹೆಸರು ಅನುರಾಗ್ ಠಾಕೂರ್. ಇವರು ಪ್ರತಿ ಹಂತದಲ್ಲೂ ಪ್ರತಿಪಕ್ಷಗಳಿಗೆ ಸದನ ಹಾಗೂ ಸದನದ ಹೊರಗೆ ಸಮರ್ಥವಾಗಿ ಕೌಂಟರ್ ಕೊಡುವ ಛಾತಿ ಇಟ್ಟುಕೊಂಡಿದ್ದಾರೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರಿಗಂತೂ ಮಾತು ಮಾತಿಗೂ ಚಾಟಿ ಬೀಸುತ್ತಾ ತಪ್ಪುಗಳನ್ನು ಪಟ್ಟಿ ಮಾಡಿ ದೇಶದ ಮುಂದೆ ರಾಹುಲ್ ಅಪ್ರಬುದ್ಧ ರಾಜಕೀಯ ನಡೆಯನ್ನು ಬೆತ್ತಲು ಮಾಡುತ್ತಲೇ ಇರುತ್ತಾರೆ ಈ ಅನುರಾಗ್ ಠಾಕೂರ್. ಇವರೇ ಈಗ ಭಾರತೀಯ ಜನತಾ ಪಕ್ಷದ ನೆಲೆಯಲ್ಲಿ ಜಗತ್ ಪ್ರಕಾಶ್ ನಡ್ಡಾ ಅವರ ಪಕ್ಷದ ಸ್ಥಾನಕ್ಕೆ ವಿರಾಜಮಾನರಾಗುವ ನಿಚ್ಚಳ ಲಕ್ಷಣಗಳು ಹೊರಹೊಮ್ಮಿವೆ. ಆಶ್ಚರ್ಯದ ಮಾತೆಂದರೆ ಜೆಪಿ ನಡ್ಡಾ ಹಾಗೂ ಅನುರಾಗ್ ಠಾಕೂರ್ ಇಬ್ಬರು ಕೂಡ ಹಿಮಾಚಲ ಪ್ರದೇಶದಿಂದ ಬರುವ ನಾಯಕರಾಗಿದ್ದಾರೆ. ಲೋಕಸಭೆ ಚುನಾವಣಾ ಫಲಿತಾಂಶದ ನಂತರದಲ್ಲಿ ಕೇಂದ್ರ ಸರ್ಕಾರದ ಸ್ಥಾಪನೆ ಮತ್ತು ಮೋದಿ ಪರ್ವದ 3ನೇ ಅವಧಿಯ ಮಂತ್ರಿ ಪರಿಷತ್ತಿನಲ್ಲಿ ಸ್ವತಃ ಅಪೇಕ್ಷೆಪಟ್ಟು ಜೆಪಿ ನಡ್ಡಾ ಸಚಿವರಾದರು. ಅವರೀಗ ದೇಶದ ಆರೋಗ್ಯ ಮಂತ್ರಿಗಳು. ಯಾವತ್ತು ನಡ್ಡಾ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರೋ ಅದೇ ಘಳಿಗೆಯಿಂದ ಮೋದಿ ಶಾ ಇಬ್ಬರ ದೃಷ್ಟಿ ಪಕ್ಷದ ಸಾರಥ್ಯ ವಹಿಸಲು ಸಾರಥಿಯ ಹುಡುಕಾಟ ಶುರುವಾಗಿತ್ತು. ಮೋದಿ ಹಾಗೂ ಶಾ ಅವರ ಕಣ್ಣ ನೋಟದಲ್ಲಿ 4ರಿಂದ 6 ರಾಷ್ಟ್ರೀಯ ನಾಯಕರ ಹೆಸರುಗಳು ಸೆರೆಯಾಗಿದ್ದವು. ಆದರೆ ಆ ವ್ಯಕ್ತಿಗಳಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಪ್ಪಿಗೆಯ ಸೀಲ್ ಹಾಕಲಿಲ್ಲ. ಆದರೆ ಇದೀಗ 2024ರ ಕಡೆಯ ವಾರದಲ್ಲಿ RSS ಹಾಗೂ ಬಿಜೆಪಿ ಪಕ್ಷ ಯಂಗ್ ಅಂಡ್ ಎನರ್ಜೆಟಿಕ್ ಮತ್ತು ಡೈನಮಿಕ್ ಯುವ ನಾಯಕನ ಹೆಸರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಂತಿದೆ. ಈ ಯುವ ನಾಯಕ ಮತ್ತಾರು ಅಲ್ಲ ಪ್ರೇಕ್ಷಕರೇ, ಅವರು ಪ್ರಕೃತಿಯ ಮಡಿಲು ಹಿಮಾಚಲ ಪ್ರದೇಶದಿಂದ ರಾಷ್ಟ್ರ ರಾಜಕಾರಣದಲ್ಲಿ ಧ್ರುವತಾರೆಯಾಗಿ ತಮ್ಮ ಅನುಪಮ ತಿಳುವಳಿಕೆಯ ಸಂಪತ್ತಿನಿಂದ ಮಿನುಗುತ್ತಿರುವ ಅನುರಾಗ್ ಠಾಕೂರ್. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಹುದ್ದೆಗೆ ಮೊದಲು ಕೇಳಿಸಿದ ಹೆಸರು ಭೂಪೇಂದ್ರ ಯಾದವ್. ಇವರು ಅಮಿತ್ ಶಾ ಅವರಿಗೆ ನಿಕಟವರ್ತಿಯಾಗಿರುವ ರಾಜಕಾರಣಿ. ಆದರೆ ಇವರು ಖಡಕ್ ರೂಪದ ನಾಯಕರಲ್ಲ ಎಂಬುದು RSSನ ಗಣಿತ. ಬಳಿಕ ಕೇಳಿಬಂದ ಹೆಸರು ಧರ್ಮೇಂದ್ರ ಪ್ರಧಾನ್. ಇವರ ಹೆಸರಿಗೂ RSS ನಹಿ ಹೋಗ ಅಂದ್ಬಿಟ್ಟಿತು. ವಿನೋದ್ ತಾವ್ಡೆ ಹೆಸರು ಬಂತಾದರೂ ತನಗೆ RSS ಮತ್ತು ಮೋದಿ ಶಾ ನಡುವೆ ಸಿಕ್ಕಿಬಿದ್ದು ಕೆಲಸ ನಿರ್ವಹಿಸುವುದು ಕಷ್ಟ ಸಾಧ್ಯವೆಂದು ಮಂಥನ ಮಾಡಿಕೊಂಡು ಅವರು ಖುದ್ದು ಈ ರೇಸಿನಿಂದ ಹಿಂದೆ ಸರಿದುಕೊಂಡರು. ನಂತರ ಕಿವಿಗೆ ಬಿದ್ದದ್ದು ದೇವೇಂದ್ರ ಫಡ್ನವೀಸ್ ಅವರ ಹೆಸರು. ಈ ಹೆಸರಿಗೆ RSSನಲ್ಲಿ ಸಕಾರಾತ್ಮಕ ಚಿಂತನೆ ಅಭಿಪ್ರಾಯ ಮುನ್ನೆಲೆಗೆ ಬಂತು. ಆದರೆ ಫಡ್ನವೀಸ್ ಮಹಾರಾಷ್ಟ್ರದ ಮಹಾಯುತಿ ಸರ್ಕಾರದ ಮುಖ್ಯಮಂತ್ರಿ ಆಗಿಬಿಟ್ರು. ನಂತರ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ, ಕೇಂದ್ರದಲ್ಲಿ ಹಾಲಿ ಕೃಷಿ ಮಂತ್ರಿಯಾಗಿರುವ ಮಾಮಾಜಿ ಬಿರುದಾಂಕಿತ ಅಂದರೆ ಶಿವರಾಜ್ ಸಿಂಗ್ ಚೌಹಾಣ್
ಅವರ ಹೆಸರು ಮುನ್ನೆಲೆಗೆ ಬಂತು. ಇದಾದ ಬಳಿಕ ಕಟ್ಟ ಕಡೆಗೆ ಇದೇ ಫೈನಲ್ ಅಂತ ಹೇಳುವ ರೀತಿಯಲ್ಲಿ ಇದೀಗ ಥಳಕು ಹಾಕಿಕೊಂಡಿರುವ ಹೆಸರು ಅಂದ್ರೆ ಯುವ ನೇತಾರ ಅನುರಾಗ್ ಠಾಕೂರ್ ಅವರ ಹೆಸರು. ಇವರ ಆಯ್ಕೆಗೆ RSS ನಗುಮುಖದಲ್ಲೇ ಸಹಮತ ಸೂಚಿಸಿದೆ. ಅನುರಾಗ್ ಸಿಂಗ್ ಠಾಕೂರ್ ಅವರ ಬಗ್ಗೆ ಯಾವುದೇ ಚರ್ಚೆಗೆ ಇಳಿಯದೆ ಕಣ್ಣು ಮುಚ್ಚಿ RSS ಒಪ್ಪಿಗೆಯ ಸಹಿ ಹಾಕಿದೆ. ಮೂಲ ಕಾರಣ ಇವರು ಜನರೇಷನ್ ಗ್ಯಾಪ್ ತುಂಬಬಲ್ಲ ಸಮರ್ಥ ರಾಜಕಾರಣಿ, ಉತ್ತಮ ವಾಗ್ಮಿ, ಹಳೆಬೇರು ಹೊಸ ಚಿಗುರು ಎರಡೂ ಹಂತದ ಪಕ್ಷದ ನಾಯಕರನ್ನು ಜೋಡಿಸಿಕೊಂಡು ಪಕ್ಷವನ್ನು ಹೊಸ ಗುರಿಯತ್ತ ಸಮರ್ಥವಾಗಿ ಕಟ್ಟಿ ಬೆಳೆಸುವ ರಾಜಕೀಯ ಚಾಣಕ್ಷನಾಗಿ ನಿಲ್ಲುತ್ತಾರೆ. ಅನುರಾಗ್ ಠಾಕೂರ್ ಅವರು ಮೋದಿ, ಶಾ ಹಾಗೂ RSS ಎಲ್ಲರನ್ನೂ ಗೌರವಿಸುತ್ತಾ ಒಟ್ಟಿಗೆ ಕರೆದುಕೊಂಡು ಪಕ್ಷದ ಬಲವರ್ಧನೆಯ ಕೆಲಸ ಮಾಡುವ ಆಶಾವಾದಿ ನಾಯಕನೆಂದೇ ಬಿಜೆಪಿ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಮೋದಿ, ಅಮಿತ್ ಶಾ ಅವರ ಆಕರ್ಷಣೆಯ ಕ್ರೇಜ್ಗಳ ಜೊತೆಗೆ ಬಿಜೆಪಿಯನ್ನು ಮುಂದಿನ ತಲೆಮಾರಿನ ನಾಯಕರ ನೆಲೆಯಲ್ಲಿ ಆಲದ ಮರವಾಗಿಸಿ ಪಕ್ಷದ ಬೇರುಗಳನ್ನು ಮತ್ತಷ್ಟು ಭದ್ರಪಡಿಸುವ ದೂರದೃಷ್ಟಿ ಬಿಜೆಪಿ ಪ್ಲಸ್ RSS ನದಾಗಿರಬೇಕಲ್ವೇ? ಅದಕ್ಕೆ ಅನುರಾಗ್ ಇಲ್ಲಿ ಗಟ್ಟಿಯಾಗಿ ನಿಲ್ಲುತ್ತಿದ್ದಾರೆ. ಪ್ರೇಕ್ಷಕರೇ ನೋಡಿ, ಜನರೇಷನ್ ಟು ಜನರೇಷನ್ಗೆ ಶಿಫ್ಟ್ ಆಗದಿದ್ದರೆ ರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿ ಕರ್ನಾಟಕದ ಪ್ರಾದೇಶಿಕ ಬಿಜೆಪಿಯ ಸ್ಥಿತಿಗೆ ದೂಡಲ್ಪಡುತ್ತದೆ. ಇಂಥ ಚಿಂತನೆ RSS ವಲಯದಲ್ಲಿ ಗಂಭೀರವಾಗಿ ಚರ್ಚೆಯಾಗಿದೆ. ಈ ಆಲೋಚನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಹಾಗೂ HM ಅಮಿತ್ ಶಾ ಕೂಡ ಒಪ್ಪಿಕೊಂಡಿದ್ದಾರೆ. ಈಗ ಫೈನಲಿ ಅನುರಾಗ್ ಠಾಕೂರ್ ಹೆಸರು ಇನ್ ಪ್ರಿನ್ಸಿಪಲ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಸ್ಥಾನಕ್ಕಾಗಿ ಸಹಮತ ಪಡೆದುಕೊಂಡಿದೆ. ಠಾಕೂರ್ ದೆಹಲಿ ವಿಧಾನಸಭೆ ಚುನಾವಣೆ ವೇಳೆಗೆ ಕೇಸರಿ ಪಡೆಯ ಹೊಸ ಸಾರಥಿಯಾಗುವುದು ಬಹುತೇಕ ಖಚಿತವಾದಂತಾಗಿದೆ. ಪ್ರೇಕ್ಷಕರೇ, ಬಿಜೆಪಿ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೆಲೆಯಿಂದ ಆಯ್ಕೆಯಾಗಿರುವ ಅನುರಾಗ್ ಸಿಂಗ್ ಠಾಕೂರ್ ಹೆಸರು ಕುರಿತು ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಲು ಮರೆಯದಿರಿ. ಅದರ ಜೊತೆಗೆ ನಮ್ಮ ಚಾನೆಲ್ಗೆ ತಾವಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲದಿದ್ದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಒತ್ತಿ ನಮ್ಮ ಎಲ್ಲ ವಿಡಿಯೋ ಪಡೆಯಿರಿ ಮತ್ತು ನೋಡಿ ನಮ್ಮ ಅಭಿಯಾನಕ್ಕೆ ಸಹಕರಿಸಿ. ನಮಸ್ಕಾರಗಳು. ಪೊಲಿಟಿಕಲ್ ರಿವ್ಯೂ ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.